ಇಂದು ದಿನಾಂಕ 26/5/2025 ಸೋಮವಾರ ಗುಂಡ್ಲುಪೇಟೆ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರವರ ಜಯಂತಿ ಅಂಗವಾಗಿ ಅದ್ದೂರಿ ಭೀಮೋತ್ಸವವನ್ನು ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ಮಾಜಿ ಶಾಸಕರಾದ CS ನಿರಂಜನ್ ಕುಮಾರ್ ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದ HM ಗಣೇಶ್ ಪ್ರಸಾದ್ ಮತ್ತು ಧೀರಜ್ ಪ್ರಸಾದ್ ರವರು ಹಾಗೂ ಬಂತೇಜಿ ಸ್ವಾಮೀಜಿಯವರು ಹಾಗೂ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿಯವರು, ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ A ಅಬ್ದುಲ್ ಮಾಲಿಕ್ ರವರು ಹಾಗೂ ವಿವಿಧ ಕನ್ನಡ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಡಾಕ್ಟರ್ ನವೀನ್ ಮೌರ್ಯ ಅಭಿಮಾನಿಗಳ ಬಳಗದ ಅಪಾರ ಜನಸ್ತೋಮ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಹಾಗೂ ಆನೆಗೆ ಮಾಜಿ ಶಾಸಕರಾದ CS ನಿರಂಜನ್ ಕುಮಾರ್, ನವೀನ್ ಮೌರ್ಯ, ಸುಭಾಷ್ ಮಾಡ್ರಳ್ಳಿ, RD ಉಲ್ಲಾಸ್, ನಾಯಕ ಜನಾಂಗದ ಗಡಿ ಯಜಮಾನರಾದ ಮಲ್ಲೇಶ್, ಅಂಗ್ಲ ನಂಜಪ್ಪ ಇನ್ನು ಮುಂತಾದ ಗಣ್ಯರು ಆನೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಆನೆಯ ಮೇಲೆ ಬಾಬಾ ಸಾಹೇಬ್ರವರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ನಡೆಸಿ ಇಂದು ಇಡೀ ಪಟ್ಟಣವೇ ಅಲಂಕೃತಗೊಂಡಿತು. ಇಂತಹ ಐತಿಹಾಸಿಕ ಭೀಮೋತ್ಸವಕ್ಕೆ ಎಲ್ಲ ಗ್ರಾಮದ ಯಜಮಾನರುಗಳು, ಗ್ರಾಮಸ್ಥರು, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಯುವಕರು, ಜನಪ್ರತಿನಿಧಿಗಳು, ಮಹಿಳಾ ಸಂಘದ ಸದಸ್ಯರು, ಎಲ್ಲ ಪಕ್ಷದ ಸದಸ್ಯರು, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಮಸ್ತ ನಾಗರಿಕ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಜೈ ಭೀಮ್, ಜೈ ಜೈ ಭೀಮ್. ಭಗವತೋರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ
ಸೊ ಬಾಬಾ ಸಾಹೇಬನ ಒಂದು ಉನ್ನತವಾದ ವ್ಯಕ್ತಿ ಆಗ್ಬೇಕಂತ ಹೇಳ್ತಾ ಏನ್ ಬಯಸ್ತರೋ ಆ ಸಂಕಲ್ಪವನ್ನ ಈ ಉಪಸ್ಥಿತ ಸಮಸ್ತ ಬುದ್ಧ ಬಸವ ಭೀಮಾನುಯಾಯಿಗಳು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸಮಾಜವನ್ನು ಸಮಾಜವನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಒಂದು ಶೈಕ್ಷಣಿಕ ಉನ್ನತಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡತಕ್ಕಂಥ ಸಂಕಲ್ಪ ಈ ಭೀಮೋತ್ಸವದ ಜೊತೆಗೆ ಸಾಗ್ಲಿ ಆಗೇನೆ ತಾವೆಲ್ಲ ತ್ರಿಶರಣ ಪಂಚಶೀಲವನ್ನು ಹೇಳಿದ್ದೀರಿ. ಆ ತ್ರಿಶರಣ ಪಂಚಶೀಲವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಒಂದು ಸುಖಮಯವಾದ ಜೀವನವನ್ನ ಕಂಡುಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಲೋಚಿಸ್ತೇನೆ. ನಮೋ ಬುದ್ಧ, ಜೈ ಭೀಮ್. ಹಾಗೇನೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ರೂಪುಗೊಳ್ಬೇಕಾದ್ರೆ ಸತತ ಪ್ರಯತ್ನವನ್ನ ಮಾಡಿದಂತ ನಮ್ಮ ಉಪಾಸಕರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘದ ಒಂದು ವಿದ್ಯಾರ್ಥಿಯಾಗಿ ನವೀನ್ ಮೌರ್ಯರವರು ಈ ಒಂದು ಸಂಘಟನೆಯನ್ನ ಸಂಘಟಿಸತಕ್ಕಂಥ ಎಲ್ಲ ಸಂಘಟನೆಗಳ ಒಂದು ಸಹಕಾರವನ್ನ, ಯಾಕಂದ್ರೆ ಬಾಬಾ ಸಾಹೇಬರನ್ನ ಸೀಮಿತೀಕರಿಸತಕ್ಕಂತ ಒಂದು ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾರತ ಭಾಗ್ಯ ವಿಧಾತನನ್ನ ಬೆರೀತಕ್ಕಂತ ಸ್ಮರಿಸತಕ್ಕಂತ ಈ ಒಂದು ಸ್ಮರಣೆ ಕಾರ್ಯಕ್ರಮ ಇಡೀ ದೇಶಕ್ಕೆ ಮಾದರಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮೋ ಬುದ್ಧ, ಜೈ ಭೀಮ್.